ನಮಸ್ಕಾರ ಸ್ನೇಹಿತರೆ, ಆಡಿಯೋ ಬುಕ್ ಕನ್ನಡತಿ ಚಾನೆಲ್ಗೆ ನಿಮ್ಮೆಲ್ಲರ ಸ್ವಾಗತ. ಇಮ್ಯಾಜಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ನಾಲೆಜ್. ನಾಲೆಜ್ ಇಸ್ ಆಲ್ ಅಬೌಟ್ ವಾಟ್ ವಿ ನೋ ಅಂಡ್ ಅಂಡರ್ಸ್ಟ್ಯಾಂಡ್, ಬಟ್ ಇಮ್ಯಾಜಿನೇಷನ್ ಈಸ್ ಅಬೌಟ್ ಪಾಸಿಬಿಲಿಟಿ. ಇಟ್ ಈಸ್ ದ ಅಬಿಲಿಟಿ ಟು ಸಿ ವಾಟ್ ಈಸ್ ನಾಟ್ ಯೆಟ್ ಅಂಡ್ ಟು ಕ್ರಿಯೇಟ್ ವಾಟ್ ನೆವರ್ ವಾಸ್. ಇಮ್ಯಾಜಿನೇಷನ್ ನಾಲೆಜ್ ಗಿಂತ ತುಂಬಾ ಇಂಪಾರ್ಟೆಂಟ್. ನಾಲೆಜ್ ಬರೀ ನಾವು ಏನು ತಿಳಿದಿದ್ದೀವಿ ಮತ್ತು ಏನನ್ನ ಅರ್ಥ ಮಾಡಿಕೊಳ್ಳುತ್ತೀವಿ ಇದರ ಬಗ್ಗೆ ಮಾತ್ರ, ಆದರೆ ಇಮ್ಯಾಜಿನೇಷನ್ ಪಾಸಿಬಿಲಿಟಿಯ ಬಗ್ಗೆ. ಇಮ್ಯಾಜಿನೇಷನ್ ನ ಸಹಾಯದಿಂದ ನಾವು ಇನ್ನೂ ಇಲ್ಲದಿರುವುದನ್ನು ನೋಡಬಹುದು ಮತ್ತು ಎಂದಿಗೂ ಇಲ್ಲದಿರುವುದನ್ನು ನಾವು ಸೃಷ್ಟಿಸಬಹುದು. ಎಲೆನ್ ಡಿ ಜೆನೆರೆಸ್ ಒಬ್ಬ ಅಮೆರಿಕನ್ ಕಾಮಿಡಿಯನ್, ಆಕ್ಟ್ರೆಸ್, ಟಿವಿ ಹೋಸ್ಟ್ ಮತ್ತು ಪ್ರೊಡ್ಯೂಸರ್. ಅವರು ತಮ್ಮ ಟಾಕ್ ಶೋ ದ ಎಲೆನ್ ಡಿ ಜೆನೆರೆಸ್ ಶೋ ಮೂಲಕ ಹೆಚ್ಚು ಫೇಮಸ್ ಆಗಿದ್ದಾರೆ. ಇವರು 61 ಡೇ ಟೈಮ್ ಎಮಿ ಅವಾರ್ಡ್ಸ್ ಅನ್ನು ಗೆದ್ದಿದ್ದಾರೆ ಮತ್ತು ಇವರು 20 ವರ್ಷದಿಂದ ಆನ್ ಏರ್ ಮಾಡುತ್ತಿದ್ದಾರೆ. ಓಪ್ರಾ ವಿನ್ಫ್ರೈ ಅವರೊಂದಿಗೆ ಇಂಟರ್ವ್ಯೂನಲ್ಲಿ ಎಲೆನ್ ತನ್ನ ಕನಸಿನ ಕೆಲಸವನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಿದರೆಂಬ ಕಥೆಯನ್ನು ಹಂಚಿಕೊಂಡರು. ಎಲೆನ್ ಚಿಕ್ಕವರಿದ್ದಾಗ ಅವರಿಗೆ ಟಾಕ್ ಶೋ ಹೋಸ್ಟ್ ಮಾಡಬೇಕೆಂಬ ಆಸೆ ಇತ್ತು. ಅವರು ಹಾಗೆಯೇ ಕನ್ನಡಿಯ ಮುಂದೆ ಕುಳಿತು ತನ್ನ ಫೇವರೇಟ್ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡುತ್ತಿದ್ದರು. ಒಂದು ದಿನ ಎಲೆನ್ ತನ್ನ ಡ್ರೀಮ್ ಜಾಬ್ ಬಗ್ಗೆ ಪೇಪರ್ ಮೇಲೆ ಬರೆಯಲು ನಿರ್ಧರಿಸಿದರು. ಅವರು ಬರೆದರು, ನಾನು ಟಾಕ್ ಶೋ ಹೋಸ್ಟ್ ಆಗಲು ಬಯಸುತ್ತೇನೆ. ನಂತರ ಅವರು ಆ ಪೇಪರ್ ಅನ್ನು ತಮ್ಮ ಹಾಸಿಗೆಯ ಕೆಳಗೆ ಇಟ್ಟುಕೊಂಡರು. ಅವರು ತಮ್ಮ ಕನಸಿನ ಮೇಲೆ ಸಂಪೂರ್ಣ ಗಮನ ಕೊಟ್ಟರು. ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಲು ಪ್ರಾರಂಭಿಸಿದರು. ನಂತರ ಅವರಿಗೆ ಸಿಟ್ಕಾಮ್ ರೋಸೆನ್ ನಲ್ಲಿ ಒಂದು ಪಾತ್ರ ಸಿಕ್ಕಿತು. ರೋಸೆನ್ ನ ಸಕ್ಸಸ್ ಎಲೆನ್ಗೆ ಟಾಕ್ ಶೋ ಹೋಸ್ಟ್ ಮಾಡಲು ಮತ್ತು ಅವರ ಕನಸನ್ನು ನನಸಾಗಿಸಲು ಸಹಾಯ ಮಾಡಿತು. 1994 ರಲ್ಲಿ ಅವರು ತಮ್ಮದೇ ಆದ ಟಾಕ್ ಶೋ ದ ಎಲೆನ್ ಡಿ ಜೆನೆರೆಸ್ ಶೋ ಅನ್ನು ಲಾಂಚ್ ಮಾಡಿದರು. ಎಲೆನ್ ನ ಕಥೆಯ ಮ್ಯಾನಿಫೆಸ್ಟೇಷನ್ ನಿಜ ಎಂಬುದನ್ನು ನೆನಪಿಸುತ್ತದೆ. ನಾವು ನಮ್ಮ ಫೋಕಸ್ ಮತ್ತು ಎನರ್ಜಿಯನ್ನು ಹಾಳೆಗಳ ಮೇಲೆ ಬರೆದಾಗ ನಾವು ಸಾಧಿಸಲು ಬಯಸುವುದನ್ನು ನಮ್ಮ ಜೀವನದಲ್ಲಿ ತರಬಹುದು. ಇದನ್ನು ಇನ್ನ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳಲು ಇಂದು ನಾವು ನೆವಿಲ್ ಗೊಡಾರ್ಡ್ ಬರೆದ ಬಿ ವಾಟ್ ಯು ವಿಶ್ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ. ಲೇಖಕ ನೆವಿಲ್ ಗೊಡಾರ್ಡ್ ಹೇಳುತ್ತಾರೆ, ಪ್ರತಿಯೊಬ್ಬರು ತಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಎಂದು ನಾನು ನಂಬುತ್ತೇನೆ. ನಮ್ಮ ಇಮ್ಯಾಜಿನೇಷನ್ ಮತ್ತು ಇನ್ಫಾರ್ಮೇಶನ್ ಇಂದ ನಾವು ನಮ್ಮ ಜಗತ್ತನ್ನು ಬದಲಾಯಿಸಬಹುದು. ನಾವು ನಮ್ಮ ಫ್ಯೂಚರ್ ಅನ್ನು ಬದಲಾಯಿಸಬಹುದು. ಅವರು ಹೇಳುತ್ತಾರೆ, ನಾವು ಎಕ್ಸಲೆನ್ಸ್ ಅನ್ನು ಬಯಸಿದರೆ ನಾವು ಅದನ್ನು ಖಂಡಿತವಾಗಿಯೂ ಪಡೆಯಬಹುದು. ಆದರೆ ಹೆಚ್ಚಿನ ಜನರಿಗೆ ಇಮ್ಯಾಜಿನೇಷನ್ ನ ಈ ಕ್ರಿಯೇಟಿವ್ ಪವರ್ ನ ಅರಿವಿಲ್ಲ ಮತ್ತು ಅವರು ಅದಕ್ಕೆ ಫ್ಯಾಕ್ಟ್ಸ್ ನ ಗುಲಾಮರಾಗುತ್ತಾರೆ. ಅವರು ಅದರ ಪ್ರಕಾರ ಜೀವನವನ್ನು ನಡೆಸುತ್ತಲೇ ಇರುತ್ತಾರೆ. ಆದರೆ ನಮ್ಮೊಳಗಿನ ಕ್ರಿಯೇಟಿವ್ ಫೋರ್ಸ್ ಅನ್ನು ನೀವು ಕಂಡುಕೊಂಡಾಗ ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದೇ ಆಗುತ್ತೀರಿ. ನಮ್ಮ ಗುರಿಯನ್ನು ಸಾಧಿಸಿದ ನಂತರ ನಾವು ಏನನ್ನು ಅನುಭವಿಸುತ್ತೇವೆ ಎಂಬುದನ್ನು ನಮ್ಮ ಇಮ್ಯಾಜಿನೇಷನ್ ನಲ್ಲಿ ಅನುಭವಿಸಬೇಕು. ಏಕೆಂದರೆ ಹೀಗೆ ಮಾಡುವುದರಿಂದ ನಮ್ಮ ಆತ್ಮವು ನಮ್ಮ ಇಮ್ಯಾಜಿನೇಷನ್ ಆಕ್ಷನ್ ನ ಡಿಸೈರಬಲ್ ಸಿಚುಯೇಷನ್ ನಲ್ಲಿ ಇರಿಸಬಹುದು. ಆದರೆ ಯಾರಾದರೂ ಬಯಸಿದ ಪರಿಸ್ಥಿತಿಯಲ್ಲಿ ತನ್ನನ್ನು ತಾನು ಇಮ್ಯಾಜಿನೇಷನ್ನೇ ಮಾಡಿಕೊಳ್ಳದಿದ್ದರೆ ಆಗ ಅವನು ಯಾವಾಗಲೂ ತನ್ನ ಬಯಸಿದ ಗುರಿಯಿಂದ ದೂರವಿರುತ್ತಾನೆ. ಈ ಟೀಚಿಂಗ್ ನ ಉದ್ದೇಶ ನಮ್ಮನ್ನು ಉನ್ನತ ಪ್ರಜ್ಞೆಯ ಸ್ಥಿತಿಗೆ ಕೊಂಡೊಯ್ಯುವುದು. ಹೀಗೆ ಮಾಡುವುದರಿಂದ ನಾವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುತ್ತೇವೆ. ಅದಕ್ಕಾಗಿಯೇ ಲೇಖಕರು ಹೇಳುತ್ತಾರೆ, ಬೆಳವಣಿಗೆಯ ಕಡೆಗೆ ಮೊದಲ ಪದ ರೈಸ್, ಅಂದರೆ ಎದ್ದೇಳಿ. ನಾವು ಎದ್ದರೆ ನಮ್ಮೊಳಗಿನ ಜಗತ್ತು ಅಥವಾ ಮನಸ್ಸು ಯೂನಿವರ್ಸ್ ನ ಒಂದು ಪ್ರಮುಖ ಭಾಗವಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ ಮತ್ತು ಈ ರೀತಿಯಾಗಿ ಒಬ್ಬ ವ್ಯಕ್ತಿಯು ಯೂನಿವರ್ಸ್ ನ ಒಂದು ಭಾಗ. ನಾವು ನಮ್ಮ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಿದ್ದಂತೆ ಅದೇ ರೀತಿಯಲ್ಲಿ ನಮ್ಮ ಬಾಹ್ಯ ಪ್ರಪಂಚವು ಬೆಳೆಯಲು ಪ್ರಾರಂಭಿಸುತ್ತದೆ. ನಾವು ನಮ್ಮ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಿದ್ದಂತೆ ಅದೇ ರೀತಿಯಲ್ಲಿ ನಮ್ಮ ಬಾಹ್ಯ ಪ್ರಪಂಚವು ಬೆಳೆಯಲು ಪ್ರಾರಂಭಿಸುತ್ತದೆ. ಈ ರೀತಿಯಾಗಿ ತನ್ನ ಥಾಟ್ಸ್, ಫೀಲಿಂಗ್ಸ್ ಮತ್ತು ಗೋಲ್ಸ್ ಗಳ ಬಗ್ಗೆ ಸ್ಪಷ್ಟವಾಗಿರುವ ವ್ಯಕ್ತಿಯ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗುತ್ತದೆ. ನಮ್ಮ ಈಗಿನ ಸ್ಥಿತಿಯನ್ನು ಬದಲಾಯಿಸಲು ನಾವು ನಮ್ಮ ಕಾನ್ಶಿಯಸ್ ನ ಮಟ್ಟವನ್ನು ಎತ್ತರದಿಂದ ಎತ್ತರಕ್ಕೆ ಏರಿಸಬೇಕು ಮತ್ತು ಈ ಬೆಳವಣಿಗೆಯು ನನಗೆ ಬೇಕಾದ ಎಲ್ಲವನ್ನೂ ನಾನು ಈಗಾಗಲೇ ಹೊಂದಿದ್ದೇನೆ ಎಂಬ ಭಾವನೆಯಿಂದ ಸಂಭವಿಸುತ್ತದೆ. ಅಂದರೆ ಒಂದು ವಿಶ್ ಅನ್ನು ಈಡೇರಿಸುವ ಭಾವನೆ ಇಂದಿನ ಸ್ಥಿತಿಯನ್ನು ಬದಲಾಯಿಸಲು ನಾವು ಕಾನ್ಶಿಯಸ್ ನ ಅತ್ಯುನ್ನತ ಮಟ್ಟಕ್ಕೆ ಏರಬೇಕು. ಏಕೆಂದರೆ ಎಲ್ಲವೂ ನಮ್ಮ ನಡವಳಿಕೆಯನ್ನು ಅವಲಂಬಿಸಿರುತ್ತದೆ. ಅದಕ್ಕಾಗಿಯೇ ನಾವು ನಮ್ಮ ಜೀವನದಲ್ಲಿ ನಂಬುವ ಸತ್ಯ ನಿಜ ಜೀವನದಲ್ಲೂ ಇದೆ. ಕಾನ್ಶಿಯಸ್ನೆಸ್ ನ ಉನ್ನತ ಮಟ್ಟಕ್ಕೆ ಏರಲು ನಮ್ಮ ಪ್ಯಾಷನ್ ಅನ್ನು ಬಳಸಿಕೊಳ್ಳುವುದು ಅವಶ್ಯಕ. ವಾಸ್ತವದಲ್ಲಿ ಶಾಂತ ವ್ಯಕ್ತಿಗೆ ತನ್ನ ಮನಸ್ಥಿತಿಯ ಮೇಲೆ ಸಂಪೂರ್ಣ ನಿಯಂತ್ರಣವಿರುತ್ತದೆ ಮತ್ತು ಅವನಿಗೆ ಸೆಲ್ಫ್ ಥಾಟ್, ಫೀಲಿಂಗ್ಸ್ ಮತ್ತು ಸೆಲ್ಫ್ ಟಾಕಿಂಗ್ ಅತ್ಯಂತ ಮುಖ್ಯವೆಂದು ತಿಳಿದಿದೆ. ನಾವು ನಮ್ಮಲ್ಲಿ ಕಾಣುವ ಮತ್ತು ನಮ್ಮನ್ನು ರೂಪಿಸಿಕೊಳ್ಳಲು ಬಯಸುವ ಆದರ್ಶ ವ್ಯಕ್ತಿ ನಿಜ ಜೀವನದಲ್ಲಿ ಬರಲು ಸಿದ್ಧರಿದ್ದಾರೆ. ಆದರೆ ನಾವು ಹಾಗೆ ಆಗಲು ಅಗತ್ಯವಾದ ಥಾಟ್ಸ್, ಫೀಲಿಂಗ್ಸ್ ಮತ್ತು ಆಕ್ಷನ್ ಗಳನ್ನು ತೆಗೆದುಕೊಳ್ಳದಿದ್ದರೆ ಆಗ ಬಹುಶಃ ನಾವು ವಾಸ್ತವದಲ್ಲಿ ನಮ್ಮ ಆದರ್ಶ ವ್ಯಕ್ತಿಯಂತೆ ಆಗಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಮತ್ತು ಈ ರೀತಿ ಯೋಚಿಸಬೇಕು.
ಗುರಿ ಎಷ್ಟೇ ಅನ್ರಿಯಲಿಸ್ಟಿಕ್ ಎಂದು ತೋರುತ್ತದೆಯಾದರೂ ಅದು ನಿಜ ಮತ್ತು ನಾನು ಅದನ್ನು ನಿಜವಾಗಿಸುತ್ತೇನೆ. ಸೆಲ್ಫ್ ಕಂಟ್ರೋಲ್ ಜನರು ಅದೇ ರೀತಿ ಮಾಡುತ್ತಾರೆ. ಅವರು ತಮ್ಮನ್ನು ಮತ್ತು ಇತರರನ್ನು ತಾವು ಇರುವಂತೆಯೇ ನೋಡುವ ಬದಲು ಅವರು ಹೇಗೆ ನೋಡಬೇಕೆಂದು ಬಯಸುತ್ತಾರೋ ಹಾಗೆಯೇ ನೋಡುತ್ತಾರೆ. ತಮ್ಮ ಗುರಿಯನ್ನು ಸಾಧಿಸಲು ಅವರು ಏನು ಕೇಳಲು ಬಯಸುತ್ತಾರೋ ಅದನ್ನು ಕೇಳುವುದರ ಮೇಲೆ ಕೇಂದ್ರೀಕರಿಸುತ್ತಾರೆ. ಅವರು ಒಳ್ಳೆಯದನ್ನು ನೋಡುತ್ತಾರೆ ಮತ್ತು ಕೇಳುತ್ತಾರೆ, ಏಕೆಂದರೆ ಅವರಿಗೆ ಏನು ಇಂಪಾಸಿಬಲ್ ಅಲ್ಲ ಎಂಬ ಸತ್ಯ ತಿಳಿದಿದೆ. ನಾವು ನಮ್ಮ ಇಮ್ಯಾಜಿನೇಷನ್ ನಲ್ಲಿ ಜಗತ್ತನ್ನು ನೋಡುವ ರೀತಿ ವಾಸ್ತವದಲ್ಲಿ ಅದು ಒಂದೇ ಆಗಿರುತ್ತದೆ. ಫ್ಯಾಕ್ಟ್ ಅಲ್ಲ, ಆದರೆ ಇಮ್ಯಾಜಿನೇಷನ್ ನಮ್ಮ ಜೀವನವನ್ನು ರೂಪಿಸುತ್ತದೆ. ಇದು ಜಗತ್ತಿನಲ್ಲಿ ವಾಸಿಸುವ ಒಂದು ಆಕ್ಟಿವ್ ಮೈಂಡ್. ಇದನ್ನು ಇಮ್ಯಾಜಿನೇಷನ್ ಇಂದ ನಿಯಂತ್ರಿಸಬಹುದು. ಇಮ್ಯಾಜಿನೇಷನ್ ಎಂದರೆ ನಾವು ಅಸ್ತಿತ್ವದಲ್ಲಿಲ್ಲದ ವಸ್ತುಗಳನ್ನು ನೋಡುವ ಭಾವನೆ. ನಮ್ಮ ವಿಷನರಿ ಜಗತ್ತನ್ನು ನಿಜವಾದ ಅಸ್ತಿತ್ವಕ್ಕೆ ತರುವ ಶಕ್ತಿ ಇದು. ಮಾನವ ಬೆಳವಣಿಗೆಯ ಪ್ರತಿಯೊಂದು ಹೆಜ್ಜೆಯು ಇಮ್ಯಾಜಿನೇಷನ್ ನ ಮೊದಲ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ನೀವು ವಿಕ್ಟರ್ ಫ್ರಾಂಕಲ್ ಬಗ್ಗೆ ಕೇಳಿದ್ದೀರಾ? ಮೆನ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕವನ್ನು ಬರೆದ ಅದೇ ಪ್ರಸಿದ್ಧ ಲೇಖಕ. ವಿಕ್ಟರ್ ಫ್ರಾಂಕಲ್ ಒಬ್ಬ ಆಸ್ಟ್ರೇಲಿಯಾದ ಜೂಯಿಷ್ ಸೈಕಾಟ್ರಿಸ್ಟ್. ಅವರನ್ನು ಹೋಲೋಕಾಸ್ಟ್ ಅಂದರೆ ಹತ್ಯಾಕಾಂಡದಿಂದ ರಕ್ಷಿಸಲಾಯಿತು. ಅವರನ್ನು 3 ವರ್ಷಗಳ ಕಾಲ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ನ ಜೈಲಿನಲ್ಲಿ ಇರಿಸಲಾಗಿತ್ತು. ಅಲ್ಲಿ ಅವರು ಮಾನವ ಕ್ರೌರ್ಯದ ಅತ್ಯಂತ ಭಯಾನಕ ಕೃತ್ಯಗಳನ್ನು ನೋಡಿದರು ಮತ್ತು ಅನುಭವಿಸಿದರು. ಅವರು ಎಷ್ಟೇ ಭಯಾನಕತೆಯನ್ನು ಅನುಭವಿಸಿದರೂ ಫ್ರಾಂಕಲ್ ಎಂದಿಗೂ ಭರವಸೆ ಕಳೆದುಕೊಳ್ಳಲಿಲ್ಲ. ಅವರು ತಮ್ಮ ಕಲ್ಪನೆಯನ್ನು ಬಳಸಿಕೊಂಡು ತನಗಾಗಿ ಉತ್ತಮ ವಾಸ್ತವವನ್ನು ಸೃಷ್ಟಿಸಿಕೊಂಡರು. ಅವರು ತಮಗೆ ತಾವೇ ಲೆಕ್ಚರ್ಸ್ಗಳನ್ನು ನೀಡುತ್ತಿದ್ದರು ಮತ್ತು ಪುಸ್ತಕಗಳಲ್ಲಿ ತಮ್ಮ ಅನುಭವದ ಬಗ್ಗೆ ಬರೆಯುತ್ತಿರುವುದನ್ನು ಕಲ್ಪಿಸಿಕೊಂಡರು. ಅವರು ತಮ್ಮ ಹೆಂಡತಿ ಮತ್ತು ಕುಟುಂಬದೊಂದಿಗೆ ಮತ್ತೆ ಒಂದಾಗುವುದನ್ನು ಕಲ್ಪಿಸಿಕೊಂಡರು. ಫ್ರಾಂಕ್ಲಿನ್ ನ ಇಮ್ಯಾಜಿನೇಷನ್ ಅವರಿಗೆ ಹತ್ಯಾಕಾಂಡದಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿತು. ಯುದ್ಧದ ನಂತರ ಅವರು ಜೀವನದಲ್ಲಿ ಅರ್ಥ ಮತ್ತು ಉದ್ದೇಶವನ್ನು ಕಂಡುಕೊಳ್ಳಲು ಅದು ಅವರಿಗೆ ಸಹಾಯ ಮಾಡಿತು. ಅವರು ವಿಶ್ವಪ್ರಸಿದ್ಧ ಮನೋವೈದ್ಯ ಮತ್ತು ಲೇಖಕರಾದರು. ಅವರ ಪುಸ್ತಕ ಮೆನ್ಸ್ ಸರ್ಚ್ ಫಾರ್ ಮೀನಿಂಗ್ ಹತ್ಯಾಕಾಂಡ ಸಾಹಿತ್ಯದ ಶ್ರೇಷ್ಠ ಪುಸ್ತಕವಾಗಿದೆ. ಫ್ರಾಂಕ್ಲಿನ್ ಅವರ ಕಥೆಯು ಇಮ್ಯಾಜಿನೇಷನ್ ನ ಶಕ್ತಿ ನಮಗೆ ಪ್ರತಿಯೊಂದು ಕಷ್ಟದಿಂದ ಹೊರಬರಲು ಸಹಾಯ ಮಾಡುತ್ತದೆ ಎಂಬುದನ್ನು ನೆನಪಿಸುತ್ತದೆ. ಪರಿಸ್ಥಿತಿ ಎಷ್ಟೇ ಕತ್ತಲೆಯಾಗಿದ್ದರೂ ಅದು ಜೀವನದಲ್ಲಿ ಅರ್ಥ ಮತ್ತು ಉದ್ದೇಶವನ್ನು ಕಂಡುಹಿಡಿಯಲು ನಮಗೆ ಸಹಾಯ ಮಾಡುತ್ತದೆ. ಉದ್ದೇಶವನ್ನು ಪೂರೈಸಲು ಇಮ್ಯಾಜಿನೇಷನ್ನೇ ದಾರಿ, ಏಕೆಂದರೆ ತನ್ನ ಇಮ್ಯಾಜಿನೇಷನ್ ನಲ್ಲಿ ಸಂತೋಷವನ್ನು ಅನುಭವಿಸಬಲ್ಲ ವ್ಯಕ್ತಿ ತಾನು ಬಯಸಿದ್ದನ್ನು ಯೋಚಿಸಬಹುದು, ಅನುಭವಿಸಬಹುದು ಮತ್ತು ಸಾಧಿಸಬಹುದು. ಇಮ್ಯಾಜಿನೇಷನ್ ನ ಮೂಲಕ ಅವನು ಮೊದಲಿನಿಂದ ಪ್ರಾರಂಭಿಸಬಹುದು ಮತ್ತು ಸಾವಿರಾರು ಜನರ ತಂಡವನ್ನು ರಚಿಸಬಹುದು ಎಂದು ಅವನಿಗೆ ತಿಳಿದಿದೆ. ನಾವು ವಾಸ್ತವವನ್ನು ನೋಡಿದರೆ ನಾವೆಲ್ಲರೂ ಕಲ್ಪನೆಯ ಮೂಲಕ ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತಿದ್ದೇವೆ. ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅಥವಾ ಸಾಮಾನ್ಯವಾಗಲಿ. ಇಮ್ಯಾಜಿನೇಷನ್ ನಲ್ಲಿ ಆಬ್ಜೆಕ್ಟಿವ್ ಪರ್ಸೆಪ್ಷನ್ ನ ಎಲ್ಲಾ ಶಕ್ತಿಗಳನ್ನು ಹೊಂದಿದೆ, ಸಂತೋಷದಿಂದ ದುಃಖದವರೆಗೆ ಮತ್ತು ಉತ್ತಮ ಜೀವನ ಶೈಲಿಯಿಂದ ಭಯಾನಕ ಸಾವಿನವರೆಗೆ. ಇಮ್ಯಾಜಿನೇಷನ್ ನ ಮೂಲಕ ನಾವು ಏನಾಗಬೇಕೆಂದು ಬಯಸುತ್ತೇವೆಯೋ ಹಾಗೆಯೇ ಆಗುತ್ತೇವೆ. ಆದ್ದರಿಂದ ನೀವು ನಿಜವಾಗಿಯೂ ಏನಾಗಬೇಕೆಂದು ಬಯಸುತ್ತೀರೋ ಅದನ್ನು ಬಯಸಲು ಮತ್ತು ಊಹಿಸಲು ಇಂದು ನಿಮ್ಮನ್ನು ತೊಡಗಿಸಿಕೊಳ್ಳಿ. Prayer is a powerful tool that can help us to overcome challenges, find peace and achieve our goals. ಪ್ರಾರ್ಥನೆಯು ಸವಾಲುಗಳನ್ನು ಜಯಿಸಲು, ಶಾಂತಿಯನ್ನು ಕಂಡುಕೊಳ್ಳಲು ಮತ್ತು ನಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವ ಪ್ರಬಲ ಸಾಧನವಾಗಿದೆ. ಒಂದು ವಿಷಯ ಹೇಳಿ, ನೀವು ಎಂದಾದರೂ ಪ್ರಾರ್ಥನೆಗೆ ಉತ್ತರವನ್ನು ಪಡೆದಿದ್ದೀರಾ? ಮನುಷ್ಯನು ಪ್ರಾರ್ಥಿಸಿದಾಗ ಏನಾದರೂ ಸಂಭವಿಸುತ್ತದೆ ಎಂದು ಅವನು ನಂಬುತ್ತಾನೆ. ಅದಕ್ಕಾಗಿಯೇ ಕೆಲವು ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತದೆ, ಇನ್ನೂ ಕೆಲವು ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನೀವು ಪ್ರಾರ್ಥಿಸುವಾಗ ನಿಮಗೆ ಏನು ಸಿಗಬೇಕೆಂದು ಬಯಸುತ್ತೀರೋ ಅದನ್ನು ನಂಬಿರಿ. ಹೀಗೆ ಮಾಡುವುದರಿಂದ ನೀವು ಖಂಡಿತವಾಗಿಯೂ ಅದನ್ನು ಸಾಧಿಸುವಿರಿ. ನಂಬಿಕೆಯೇ ಮೊದಲು ಸಿಗುವುದು. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ನಾವು ನಂಬುವವರೆಗೆ ನಮಗೆ ಉತ್ತರ ಸಿಗುವುದಿಲ್ಲ. ಇಡೀ ಪ್ರಪಂಚವು ಕೆಲವು ರೂಲ್ಸ್ ಮತ್ತು ಪ್ರಿನ್ಸಿಪಲ್ಸ್ ಗಳಿಂದ ಕೂಡಿದೆ. ಆದರೂ ಅನೇಕ ಜನರು ಪ್ರಾರ್ಥನೆ ಮತ್ತು ಅದರ ಉತ್ತರದ ನಡುವೆ ಯಾವುದೇ ಸಂಬಂಧವನ್ನು ನೋಡುವುದಿಲ್ಲ. ದೇವರು ಯಾವಾಗಲೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಬಹುದು ಎಂದು ಅವರು ಭಾವಿಸುತ್ತಾರೆ. ಆದರೆ ದೇವರು ಈ ಪ್ರಪಂಚದ ಕೆಲವು ನಿಯಮಗಳನ್ನು ಮಾಡಿದ್ದಾನೆ ಮತ್ತು ಎಲ್ಲವೂ ನಿಯಮಗಳ ಪ್ರಕಾರ ನಡೆಯುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಲು ಮನಸ್ಸು ಇನ್ನೂ ಸಿದ್ಧವಾಗಿಲ್ಲ. ಅದಕ್ಕಾಗಿಯೇ ಪ್ರಾರ್ಥನೆ ಮತ್ತು ಅದರ ಉತ್ತರದ ನಡುವೆ ಕಾರಣ ಮತ್ತು ಪರಿಣಾಮದ ನಿಯಮವು ಕಾರ್ಯನಿರ್ವಹಿಸುತ್ತದೆ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ಏನು ಬಯಸುತ್ತೇವೆಯೋ ನಮ್ಮ ಮನಸ್ಸು ಪ್ರಾರ್ಥನೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಬೆಳವಣಿಗೆಯ ಮೊದಲ ಪದ ಯಾವಾಗಲೂ ಅವೇರ್ನೆಸ್. ಅದಕ್ಕಾಗಿಯೇ ನೀವು ಏನು ಬೇಕಾದರೂ ಯಾವಾಗಲೂ ನಿಮ್ಮ ಮನಸ್ಸನ್ನು ಅದರ ಕಡೆಗೆ ತಿರುಗಿಸಿ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕರೆ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದನ್ನು ಅನುಭವಿಸಿ ಮತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕ ನಂತರ ನೀವು ಒಳ್ಳೆಯದನ್ನು ಅನುಭವಿಸುವಿರಿ ಎಂದು ಊಹಿಸಲು ಪ್ರಾರಂಭಿಸುವವರೆಗೆ ಈ ಭಾವನೆಯ ಮೇಲೆ ಗಮನ ಹರಿಸಿ.
ಮೆಡಿಟೇಷನ್ ಇಸ್ ನಾಟ್ ಅಬೌಟ್ ಗೆಟಿಂಗ್ ಎನಿವೇರ್, ಇಟ್ಸ್ ಅಬೌಟ್ ಬೀಯಿಂಗ್ ಹಿಯರ್. ಧ್ಯಾನ ಎಂದರೆ ಯಾವುದೇ ಸ್ಥಳವನ್ನು ತಲುಪುವುದರ ಬಗ್ಗೆ ಅಲ್ಲ, ಅಲ್ಲಿರುವುದರ ಬಗ್ಗೆ. ಲೇಖಕರು ಹೇಳುತ್ತಾರೆ, ಅನೇಕ ಜನರು ಧ್ಯಾನ ಮಾಡಲು ಸಾಧ್ಯವಿಲ್ಲ ಎಂದು ನನಗೆ ಹೇಳುತ್ತಾರೆ, ಆದರೆ ಸ್ವಲ್ಪ ಸಮಯ ಪ್ರಯತ್ನಿಸಿದ ನಂತರ ಅವರು ಪಿಯಾನೋ ನುಡಿಸಲು ಪ್ರಾರಂಭಿಸುತ್ತಾರೆ. ಧ್ಯಾನವೂ ಸಹ ಒಂದು ರೀತಿಯ ಕಲೆಯಾಗಿದೆ. ಇದಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಅಭ್ಯಾಸದ ಅಗತ್ಯವಿದೆ. ಉದಾಹರಣೆಗೆ, ಪಿಯಾನೋ ವಾದಕನು ಒಂದು ದಿನದ ಅಭ್ಯಾಸವನ್ನು ತಪ್ಪಿಸಿಕೊಂಡರೆ ಪ್ರದರ್ಶನದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವುದು ಕಷ್ಟ ಎಂದು ಭಾವಿಸುತ್ತಾನೆ. ಅವನು 1 ತಿಂಗಳು ಅಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ ಜೂನಿಯರ್ ಕೂಡ ಅವನನ್ನು ಬಿಟ್ಟು ಮುಂದೆ ಹೋಗಬಹುದು. ಇದು ಧ್ಯಾನದ ವಿಷಯದಲ್ಲೂ ನಿಜ. ನಾವು ಈ ಅಭ್ಯಾಸವನ್ನು ಪ್ರತಿದಿನ ಸಂತೋಷದಿಂದ ಅಭ್ಯಾಸ ಮಾಡಿದರೆ ನಾವು ಅದನ್ನು ಉತ್ತಮ ಕಲೆಯಂತೆ ಬಳಸಿಕೊಳ್ಳಬಹುದು. ಡಿಕ್ಷನರಿಗಳು ಮೆಡಿಟೇಷನ್ ಅನ್ನು ಫೋಕಸ್ ಎಂದು ವ್ಯಾಖ್ಯಾನಿಸುತ್ತವೆ. ಧ್ಯಾನದ ಅರ್ಥಪೂರ್ಣ ಮಾರ್ಗವೆಂದರೆ ನಿಯಂತ್ರಿತ ಇಮ್ಯಾಜಿನೇಷನ್. ಇದಕ್ಕಾಗಿ ಒಂದು ನಿರ್ದಿಷ್ಟ ಆಲೋಚನೆಯು ಮನಸ್ಸನ್ನು ಸಂಪೂರ್ಣವಾಗಿ ತುಂಬುವವರೆಗೆ ಅದರ ಮೇಲೆ ಕೇಂದ್ರೀಕರಿಸಿ ಮತ್ತು ಪ್ರಜ್ಞೆಯಿಂದ ಇತರ ಅನಗತ್ಯ ಆಲೋಚನೆಗಳನ್ನು ಹೊರತೆಗೆಯುವವರೆಗೆ ಗಮನ ಕಳೆದು ಹೋದರೆ ಮತ್ತೆ ಆ ಆಲೋಚನೆಗೆ ಹಿಂತಿರುಗಿ ಮತ್ತು ಧ್ಯಾನ ಮನಸ್ಸು ಈ ಆಲೋಚನೆಯ ಮೇಲೆ ಸ್ಥಿರವಾಗಿರುವವರೆಗೆ ಇದನ್ನು ಮತ್ತೆ ಮತ್ತೆ ಮಾಡಿ. ಧ್ಯಾನದಲ್ಲಿ ಪ್ರಾರ್ಥನೆಯಷ್ಟೇ ಮೌನವು ಮುಖ್ಯ. ಆದ್ದರಿಂದ ಧ್ಯಾನದ ಸಮಯದಲ್ಲಿ ಮೌನವನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ದೊಡ್ಡ ರಹಸ್ಯಗಳು ಅಡಗಿರುತ್ತವೆ. ಧ್ಯಾನದ ಸಮಯದಲ್ಲಿ ನಾವು ನಮ್ಮ ಸಬ್ ಕಾನ್ಶಿಯಸ್ ಅನ್ನು ಪ್ರವೇಶಿಸುತ್ತೇವೆ. ಆದ್ದರಿಂದ ನೀವು ಧ್ಯಾನ ಮಾಡುವಾಗ ನಿಮಗೆ ಬೇಕಾದ ಎಲ್ಲವನ್ನು ದೇವರಲ್ಲಿ ಕೇಳಿ, ಅವರು ಅದನ್ನು ನಿಮಗೆ ಕೊಡುವರು. ಧ್ಯಾನವು ಪ್ರಪಂಚದ ಬಾಹ್ಯ ಪರಿಣಾಮಗಳನ್ನು ಕಡಿಮೆ ಮಾಡುವ ಸಾಧನದಂತೆ ಮತ್ತು ಮನಸ್ಸಿನ ಆಂತರಿಕ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಿಸುತ್ತದೆ ಮತ್ತು ಧ್ಯಾನದಲ್ಲಿ ಮನಸ್ಸು ವಿಶ್ರಾಂತಿಯ ಸ್ಥಿತಿಗೆ ಬರಲು ಪ್ರಾರಂಭಿಸುತ್ತದೆ. ನೀವು ಏನನ್ನು ನಂಬುತ್ತೀರೋ, ಅಂದರೆ ಊಹಿಸಿಕೊಳ್ಳುತ್ತೀರೋ, ಅದು ನಿಮ್ಮ ವಾಸ್ತವವಾಗುತ್ತದೆ ಎಂದು ಊಹೆಯ ನಿಯಮ ಹೇಳುತ್ತದೆ. 2 ಪ್ರಮುಖ ಯೂನಿವರ್ಸಿಟಿಗಳಲ್ಲಿ ಇತ್ತೀಚಿನ ಅಸಂಪ್ಷನ್ಸ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವುದರ ಬಗ್ಗೆ. ನೀವು ಏನನ್ನಾದರೂ ನೋಡಿದಾಗ ಅದು ಏನೆಂಬುದು ಅವಲಂಬಿಸಿಲ್ಲ ಎಂದು ಕಂಡು ಬಂದಿದೆ. ಬದಲಾಗಿ ಅದು ನೀವು ಏನನ್ನು ನೋಡಲು ಬಯಸುತ್ತೀರಿ ಮತ್ತು ಅದರ ಬಗ್ಗೆ ನೀವು ಯಾವ ಆಲೋಚನೆಗಳನ್ನು ಹಾಕುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಭೌತಿಕ ಜಗತ್ತಿನಲ್ಲಿ ನೀವು ನಿಜವೆಂದು ನಂಬುವುದು ವಾಸ್ತವದಲ್ಲಿ ಗ್ರಹಿಸುವ ಜಗತ್ತು. ಯಾವುದೋ ಒಂದು ವಿಷಯದೊಂದಿಗಿನ ನಿಮ್ಮ ವಿಶೇಷ ಸಂಬಂಧವು ಆ ವಿಷಯದ ಬಗ್ಗೆ ನಿಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಹೆಚ್ಚಿನ ಜನರು ಹೊರಗಿನ ಪ್ರಪಂಚದ ವಾಸ್ತವತೆಯನ್ನು ನಂಬುತ್ತಾರೆ, ಏಕೆಂದರೆ ಹೊರಗಿನ ಪ್ರಪಂಚವು ದೇವರು ಮತ್ತು ನಮ್ಮ ಆಂತರಿಕ ಶಕ್ತಿಯ ಫಲಿತಾಂಶ ಎಂಬ ರಹಸ್ಯ ಅವರಿಗೆ ತಿಳಿದಿಲ್ಲ. ಇದಕ್ಕಾಗಿ ಮನಸ್ಸು ಮತ್ತು ಅದರ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಾವು ಡಿಸೈರಬಲ್ ಅರ್ಥದಲ್ಲಿ ನೋಡಲು ಬಯಸುವ ಸ್ಥಿತಿಯ ಮೇಲೆ ಮಾತ್ರ ಗಮನ ಹರಿಸಬೇಕು. ನಮ್ಮ ಆಸೆಗಳು ವಾಸ್ತವದ ಕಡೆಗೆ ಚಲಿಸಲು ಪ್ರಾರಂಭಿಸಿದಾಗ, ಅದನ್ನು ಸಾಧಿಸಲು ಆಲೋಚನೆಗಳು ಸ್ವಾಭಾವಿಕವಾಗಿ ಉತ್ಪತ್ತಿಯಾಗಲು ಪ್ರಾರಂಭಿಸಿದಾಗ ನಮ್ಮ ಜೀವನದಲ್ಲಿ ಅಪೇಕ್ಷಿತ ಸ್ಥಿತಿಯನ್ನು ನಿಜವಾಗಿಸಲು ನಮಗೆ ಅವಕಾಶ ಸಿಗುತ್ತದೆ. ಆದ್ದರಿಂದ ಧ್ಯಾನದ ಸಮಯದಲ್ಲಿ ಎಲ್ಲರನ್ನೂ ನಿಯಂತ್ರಿಸಲು ಮತ್ತು ಅಪೇಕ್ಷಿತ ಸ್ಥಿತಿಯ ಮೇಲೆ ಕೇಂದ್ರೀಕರಿಸಲು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಉತ್ತಮ ಅಭ್ಯಾಸವನ್ನು ಕಂಡುಕೊಳ್ಳಬೇಕು. ಲೇಖಕರು ಹೇಳುತ್ತಾರೆ, ನಾನು ಧ್ಯಾನದ ಸ್ಥಿತಿಯಲ್ಲಿರುವಾಗ ನಾನು ಅತ್ಯುತ್ತಮ ಸ್ಥಿತಿಯಲ್ಲಿರುತ್ತೇನೆ, ಏಕೆಂದರೆ ಇದು ನಾನು ಸ್ವಾಭಾವಿಕವಾಗಿ ನನ್ನ ಕಲ್ಪನೆಯನ್ನು ನಿಯಂತ್ರಿಸುವ ಮತ್ತು ನನ್ನ ಮಾನಸಿಕ ಬಯಕೆಯ ಮೇಲೆ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಸ್ಥಿತಿಯಾಗಿದೆ. ಆದ್ದರಿಂದ ಇಂದು ನಿಮ್ಮ ಅತ್ಯುನ್ನತ ಆದರ್ಶವನ್ನು ವ್ಯಾಖ್ಯಾನಿಸಿ ಮತ್ತು ಅದರೊಂದಿಗೆ ನಿಮ್ಮ ಗುರುತನ್ನು ರೂಪಿಸಿಕೊಳ್ಳುವವರೆಗೆ ಆ ಆದರ್ಶದ ಮೇಲೆ ಗಮನ ಹರಿಸಿ. ಅವುಗಳ ಅಸ್ತಿತ್ವದ ಭಾವನೆಗಳನ್ನು ಸ್ವೀಕರಿಸಿ, ಅವುಗಳನ್ನು ನಿಮ್ಮ ಜಗತ್ತಿನಲ್ಲಿ ಸೇರಿಸಿಕೊಳ್ಳಿ ಮತ್ತು ನಿಮ್ಮ ಭಾವನೆಗಳನ್ನು ಪುನರ್ಜೀವನಗೊಳಿಸಿ. ಆಸೆಗಳನ್ನು ಮತ್ತು ಅವುಗಳ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವುದು ಮೊದಲ ಷರತ್ತು. ಆದ್ದರಿಂದ ತಮ್ಮನ್ನು ತಾವು ರೂಪಿಸಿಕೊಳ್ಳಲು ಬಯಸುವವರು ಆಗಬಹುದು. ಅಗತ್ಯವಿದ್ದರೆ ನಂಬಿಕೆಯನ್ನು ಹೊಂದಿರಿ. ನಂಬಿಕೆ ಇರುವವರಿಗೆ ಎಲ್ಲವೂ ಸಾಧ್ಯ, ಏಕೆಂದರೆ ನಂಬಿಕೆಯು ಇನ್ನೂ ಕಾಣದ ವಸ್ತುಗಳು ಮತ್ತು ನಂಬಿಕೆಗಳ ಸಾರವಾಗಿದೆ. ಯಶಸ್ವಿ ಭಾವನೆಯೇ ಪ್ರಾರ್ಥನೆಯ ರಹಸ್ಯ, ಏಕೆಂದರೆ ಪ್ರಾರ್ಥನೆಯಲ್ಲಿ ನಾವು ನಮಗೆ ಉತ್ತರ ನೀಡಿದ ಪ್ರಾರ್ಥನೆಯ ಪರಿಸ್ಥಿತಿಯನ್ನು ಅನುಭವಿಸುತ್ತೇವೆ. ತದನಂತರ ನಾವು ಆ ನಂಬಿಕೆಯ ಮೇಲೆ ಕೆಲಸ ಮಾಡುತ್ತೇವೆ. ಸೃಜನಶೀಲ ಕಲ್ಪನೆಯ ಎಲ್ಲಾ ವಿಧಾನಗಳಲ್ಲಿ ಭಾವನೆಯ ಅಂಶವು ಸೇರಿದೆ. ಎಲ್ಲಾ ಭಾವನಾತ್ಮಕ ಸ್ಥಿತಿಗಳು ಸೃಜನಶೀಲ ಕಲ್ಪನೆಯ ಮೇಲೆ ಪರಿಣಾಮ ಬೀರುತ್ತವೆ. ಭಾವನೆಗಳು ಮತ್ತು ಕಲ್ಪನೆಯು ನಾವು ದೂರದ ವಸ್ತುಗಳನ್ನು ಅನುಭವಿಸಬಹುದಾದ ಇಂದ್ರಿಯಗಳಾಗಿವೆ. ಆದ್ದರಿಂದ ಜನರನ್ನು ಅವರ ಬಾಹ್ಯ ಜೀವನ ಶೈಲಿಯ ಎತ್ತರದಿಂದ ಅಳೆಯಬೇಡಿ, ಬದಲಿಗೆ ಅವರ ಕಲ್ಪನೆಯ ಮತ್ತು ಭಾವನೆಗಳ ಸೌಂದರ್ಯದಿಂದ ಅಳೆಯೋಣ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕಲ್ಪನೆ ಮತ್ತು ದೃಢೀಕರಣದ ಬಗ್ಗೆ ಕಲಿತಿದ್ದೇವೆ. ಅವುಗಳನ್ನು ಬಳಸುವುದರಿಂದ ನೀವು ನಿಮ್ಮ ಜೀವನದ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ನೀವು ನಿಮ್ಮ ಪ್ರಸ್ತುತ ಜೀವನವನ್ನು ಅಪೇಕ್ಷಣೀಯ ಜೀವನವನ್ನಾಗಿ ಪರಿವರ್ತಿಸಬಹುದು. ನೀವು ಅನೇಕ ಪ್ರಮುಖ ಪಾಠಗಳನ್ನು ಕಲಿತಿರಬೇಕು ಎಂದು ನಾವು ಭಾವಿಸುತ್ತೇವೆ. ಈಗ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅನ್ವಯಿಸಲು ಪ್ರಾರಂಭಿಸಿ ಮತ್ತು ನಿಮ್ಮ ಆಂತರಿಕ ಮತ್ತು ಬಾಹ್ಯ ಪ್ರಪಂಚದ ಅಪೇಕ್ಷಿತ ಗುರಿಯನ್ನು ಸಾಧಿಸಿ. ಮತ್ತು ನೀವು ನಮ್ಮ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸುತ್ತೀರಾ, ಆದರೆ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅದ್ಭುತ ವಿಡಿಯೋಗಳೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ.